ಪ್ರೀತಿವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಎರಡು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ಒಂದು ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಮತ್ತು ಬೆಂಗಳೂರು ಸೆಂಟ್ರಿಕ್ ಇಂಟರ್ನ್ಶಿಪ್. ಮತ್ತೊಂದು PhD ಗಾಗಿ ಅಪ್ಲಿಕೇಶನ್ ನ ಕಾಲ್ ಮಾಡಿದೆ. ಈ ಎರಡು ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಡೀಟೇಲ್ಸ್ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಗೂ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂತ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಚಾರದಲ್ಲಿ ಮುಂದುವರಿಯೋಣ. ಮೊದಲಿಗೆ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಅನ್ನ ನೋಡ್ಬಿಡೋಣ. ದೇವ್ ಟೌನ್ ಸಂಸ್ಥೆಯು HR ಗೆ ಸಂಬಂಧಪಟ್ಟಂತೆ ಹ್ಯೂಮನ್ ರಿಸೋರ್ಸ್ ಮಾನವ ಸಂಪನ್ಮೂಲ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇಂಟರ್ನ್ಶಿಪ್ ಅನ್ನ ಕಾಲ್ ಮಾಡಿದೆ. ಇಲ್ಲಿ ಇಂಟರ್ನಿಗಳಾಗಿ ಕೆಲಸ ಮಾಡಬೇಕಾದ್ರೆ ಅಪ್ಲಿಕೇಶನ್ ನ ಹಾಕ್ಬೇಕು. ಅದಕ್ಕೆ ಕೆಲವು ಬೇಸಿಕ್ ಎಲಿಜಿಬಿಲಿಟಿ ಇರಬೇಕು. ಅದೇನು ಅಂತ ಹೇಳ್ತಾರೆ, ವಿದ್ಯಾರ್ಥಿಯು MS ಎಕ್ಸೆಲ್ ಬಗ್ಗೆ ಗೊತ್ತಿರಬೇಕು, ಇಂಗ್ಲಿಷ್ ನಲ್ಲಿ ಸಂವಹನ ಚೆನ್ನಾಗಿರ್ಬೇಕು, ಮತ್ತೆ ರೈಟಿಂಗ್ ಸ್ಕಿಲ್ ಕೂಡ ಇರಬೇಕು. ಇದಿಷ್ಟಿದ್ರೆ ಈ HR ಡಿಪಾರ್ಟ್ಮೆಂಟ್ ಗೆ ಇಂಟರ್ನಿ ಆಗಿ ಅಪ್ಲೈ ಮಾಡಬಹುದು. ಆನಂತರದಲ್ಲಿ ಅವರು ಟ್ರೈನಿಂಗ್ ಅನ್ನ ಕೊಡ್ತಾರೆ ಸ್ಟೈಪಂಡ್ ಜೊತೆಗೆ. ಅದನ್ನ ನೀವೇನಾದ್ರೂ ಎಕ್ಸ್ಪರ್ಟ್ ಆಗಿ ಮುಗಿಸ್ಕೊಂಡು ಬಂದ್ರೆ ಆನಂತರದಲ್ಲಿ ನಿಮ್ಗೆ ಕೆಲಸಗಳು ಸಿಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಟೈಪಂಡ್ ಎಷ್ಟಪ್ಪ ಸಿಗುತ್ತೆ ಅಂತ ಹೇಳಿದ್ರೆ 4,500 ಪರ್ ಮಂತ್ ಸ್ಟೈಪಂಡ್ ಸಿಗುತ್ತೆ. ಜೊತೆಗೆ ಟ್ರೈನಿಂಗ್ ಸಿಗುತ್ತೆ. ನಿಮ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಟ್ರೈನಿಂಗ್. ನೀವು ಅಲ್ಲಿ ಎಕ್ಸ್ಪರ್ಟ್ ಆದ್ರೆ ಆ ಕಂಪನಿ ಅಥವಾ ಬೇರೆ ಕಂಪನಿನಲ್ಲಿ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅವರು ವಿದ್ಯಾರ್ಥಿಗಳಿಗೆ ಹಣಕಾಸಿನ ಸಹಾಯ ಆಗ್ಲಿ, ಸಣ್ಣ ಪುಟ್ಟ ಖರ್ಚುಗಳಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಒಂದಷ್ಟು ಅಮೌಂಟ್ ಅನ್ನ ಸ್ಟೈಪಂಡ್ ಆಗಿ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಕಲಿಕೆ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಇಂಟರ್ವ್ಯೂ ಮುಗಿಸಿದಿರಿ ಅಂತ ಒಂದು ಸರ್ಟಿಫಿಕೇಟ್ ಕೂಡ ನಿಮ್ಗೆ ಕೊಡ್ತಾರೆ. ಬೇರೆ ಬೇರೆ ಕಂಪನಿಗಳಲ್ಲಿ ಹೆಚ್ಚು ಅವಕಾಶಗಳು ದೊರಕ್ತಾ ಹೋಗ್ತವೆ. ಆ ದಿಸೆಯಿಂದಾಗಿ ಈ ಒಂದು ಸ್ಟೈಪಂಡ್ ಅನ್ನ ತೆಗೆದುಕೊಂಡು ಇಂಟರ್ನ್ಶಿಪ್ ನ ಮುಗಿಸ್ಕೊಳ್ಳಿ. ಇನ್ನು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತ ಹೇಳಿದ್ರೆ ಡಿಸೆಂಬರ್ 11 ಒಳಗಾಗಿ ನೀವು ಅಪ್ಲಿಕೇಶನ್ ನ ಹಾಕ್ಬೇಕು. ಅಂತ ಹೇಳಿದ್ರೆ ಡಿಸೆಂಬರ್ 11, 2025 ಒಳಗಾಗಿ ಅಪ್ಲಿಕೇಶನ್ ಹಾಕಬೇಕು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ನೇರವಾಗಿ ಹೋಗಿ ಅಪ್ಲೈ ನ ಮಾಡಬಹುದು. ಇನ್ನು ಎರಡನೇ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಯಾವ್ದಪ್ಪ ಅಂತ ಹೇಳಿದ್ರೆ ಗ್ರಾಫಿಕ್ ಡಿಸೈನ್ ಬಗ್ಗೆ. ಜಾಬ್ಸ್ ಟೆರಿಟರಿ ಸಂಸ್ಥೆಯು ಈ ಗ್ರಾಫಿಕ್ ಇಂಟರ್ನ್ಶಿಪ್ ಗೆ ಕಾಲ್ ಮಾಡಿದೆ. ವಿದ್ಯಾರ್ಥಿಗಳು ಒಂದಷ್ಟು ಬೇಸಿಕ್ ನಾಲೆಡ್ಜ್ ಅನ್ನ ಹೊಂದಿರಬೇಕು. ಯಾವ್ಯಾವ್ದು ಅಂತ ಇಲ್ಲಿ ಕೊಟ್ಬಿಡ್ತಾರೆ, ನೋಡ್ತಾ ಹೋಗೋಣ. ಅಡೋಬೆ ಆಫ್ಟರ್ ಎಫೆಕ್ಟ್ ಗೊತ್ತಿರಬೇಕು, ಅಡೋಬೆ ಕ್ರಿಯೇಟಿವ್ ಸೂಟ್ ಗೊತ್ತಿರಬೇಕು, ಅಡೋಬ್ ಇಲ್ಲಿಸ್ಟ್ರೇಟಿವ್ ಗೊತ್ತಿರಬೇಕು, ಅಡೋಬ್ ಇನ್ ಡಿಸೈನ್ ಗೊತ್ತಿರಬೇಕು, ಅಡೋಬೆ ಫೋಟೋಶಾಪ್ ಗೊತ್ತಿರಬೇಕು, ವಿಡಿಯೋ ಎಡಿಟಿಂಗ್ ಗೊತ್ತಿರಬೇಕು. ಇದರಲ್ಲಿ ಒಂದಷ್ಟು ನಾಲೆಡ್ಜ್ ನಿಮ್ಗಿದ್ರೆ ಉಳಿದಂತೆ ಅವರು ಹೆಚ್ಚು ಕಲಿಸ್ಕೊಡ್ತಾರೆ. ಇದರಲ್ಲಿ ಸ್ಕಿಲ್ ಭರಿತವಾಗಿ ನೀವು ಹೊರಗೆ ಬರುವಂತೆ ನೋಡ್ಕೊಳ್ತಾರೆ. ನೀವು ಮುಂದೆ ಯಾವುದೇ ಒಂದು ಎಡಿಟಿಂಗ್ ಗೆ ಹೋಗ್ಬೋದು ಅಥವಾ ನೀವೇ ಸ್ವತಃ ಯಾವ್ದಾದ್ರೂ, ಈಗ ಯೂಟ್ಯೂಬ್ ಆಗ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಪ್ಲಾಟ್ಫಾರ್ಮ್ ಗಳಿದೆ, ಅವುಗಳಲ್ಲಿ ನೀವು ಸ್ವತಃ ಎಡಿಟ್ ಮಾಡಬಹುದು, ಸ್ವತಃ ನಿಮ್ದೇ ಆದಂತ ಒಂದು ದುಡಿಮೆಯನ್ನ ಆರಂಭ ಮಾಡಬಹುದು. ಅದಕ್ಕಾಗಿ ವಿತ್ ಸ್ಟೈಪಂಡ್ ನಿಮ್ಗೆ ಇಲ್ಲಿ ಸ್ಕಿಲ್ ಅನ್ನ ಕಲ್ಸ್ಕೊಡ್ತಾರೆ. ಹೆಚ್ಚು ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ನೀವು ನಂತರದಲ್ಲಿ ಉದ್ಯೋಗಗಳನ್ನ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡಬಹುದು. ಉದ್ಯೋಗಗಳನ್ನ ಹೆಚ್ಚು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಸ್ಟೈಪಂಡ್ ಎಷ್ಟಪ್ಪ ಸಿಗುತ್ತೆ ಅಂತ ಹೇಳಿದ್ರೆ 5,000 ರೂಪಾಯಿ ಸ್ಟೈಪಂಡ್ ಸಿಗುತ್ತೆ. ಅಪ್ಲೈ ಮಾಡಲು ಲಾಸ್ಟ್ ಡೇಟು ಇದು ಕೂಡ ಡಿಸೆಂಬರ್ 11, 2025 ಅಷ್ಟರ ಒಳಗಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಇದರ ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೇರವಾಗಿ ನೀವು ಅಪ್ಲೈ ಮಾಡಿ. ಇವೆರಡು ಕೂಡ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್. ಇನ್ನು ಬೆಂಗಳೂರಿನಲ್ಲೇ ಮಾಡತಕ್ಕಂತ ಇಂಟರ್ನ್ಶಿಪ್ ಬಗ್ಗೆ ನೋಡೋಣ. ಈಸ್ ಕನ್ಸಲ್ಟ್ LLP ಅಂತಕ್ಕಂತ ಒಂದು ಸಂಸ್ಥೆ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂತ ಇಂಟರ್ನ್ಶಿಪ್ ಗೆ ಕಾಲ್ ಮಾಡಿದೆ. ಯಾರಿಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು, ಇಮೇಲ್ ಮಾರ್ಕೆಟಿಂಗು ನಾಲೆಡ್ಜ್ ಇದೆಯೋ ಅಂಥವರು ಇಲ್ಲಿ ಇಂಟರ್ನ್ಶಿಪ್ ಪಡ್ಕೊಳ್ಳೋದಕ್ಕಾಗಿ ಅಪ್ಲೈ ಮಾಡಬಹುದು. ಇಲ್ಲಿ ಇಂಟರ್ನಿ ಆಗಿ ಅಪ್ಲೈ ಮಾಡ್ತಕ್ಕಂಥವ್ರಿಗೆ ಸಂವಹನ ಕೌಶಲ್ಯ ಕೂಡ ಇರಬೇಕು. ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಇರಬೇಕು. ಇವರು ಸ್ಟೈಪಂಡ್ ಅನ್ನ 5,000 to 10,000 ಕೂಡ ನೀಡ್ತಾರೆ ಪರ್ ಮಂತ್. ಇತ್ತೀಚೆಗೆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಅವಕಾಶಗಳಿದೆ. ನೀವು ಸ್ಕಿಲ್ ಗಳನ್ನ ಹೊಂದಿದ್ರೆ ಹೆಚ್ಚು ದುಡಿಬಹುದು. ಅದಕ್ಕಾಗಿಯೇ ಇವರು ಸ್ಟೈಪಂಡ್ ಅನ್ನು ಕೂಡ ಹೆಚ್ಚು ಕೊಟ್ಟು ಕಲ್ಸ್ಕೊಡ್ತಾರೆ. ಇದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೇರವಾಗಿ ಅಪ್ಲೈ ಮಾಡಿ. ಮತ್ತೊಂದು ಬೆಂಗಳೂರು ಕೇಂದ್ರಿತ ಇಂಟರ್ನ್ಶಿಪ್ ಅನ್ನ ನೋಡೋದಾದ್ರೆ 2 lakh ಟೆಕ್ಸ್ ಲ್ಯಾಬ್ಸ್ ಅಂತಕ್ಕಂತ ಒಂದು ಸಂಸ್ಥೆ ಸೇಲ್ಸ್ ಡೆವಲಪ್ಮೆಂಟ್ ಇಂಟರ್ನಿಗಳಿಗಾಗಿ ಅಪ್ಲಿಕೇಶನ್ ಕಾಲ್ ಮಾಡಿದೆ. ಇಲ್ಲಿ ಅಪ್ಲೈ ಮಾಡತಕ್ಕಂತ ವಿದ್ಯಾರ್ಥಿಗಳು ಗ್ರಾಹಕರ ಮೇಲೆ ಪ್ರಭಾವವನ್ನ ಬೀರಬೇಕು. ಅಂದ್ರೆ ಗ್ರಾಹಕರನ್ನ ಸೆಳಿಬೇಕು. ಆ ಕೌಶಲ್ಯ ಇರಬೇಕು. ಮಾತಿನ ಕೌಶಲ್ಯ ಆಗ್ಬೋದು, ಅಥವಾ ಮೋಟಿವೇಟ್ ಮಾಡುವ ಕೌಶಲ್ಯ ಆಗಿರ್ಬೋದು, ಅಥವಾ ಅಟ್ರಾಕ್ಟ್ ಮಾಡುವ ಕೌಶಲ್ಯ ಆಗಿರ್ಬೋದು. ಇವುಗಳ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇದ್ರೆ ಇಲ್ಲಿ ನಿಮ್ಗೆ ಅದನ್ನ ಹೆಚ್ಚು ಕಲಿಸ್ಕೊಡ್ತಾರೆ.
ಆ ನಂತರದಲ್ಲಿ ನೀವು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಪಡ್ಕೊಂಡು ಅಲ್ಲಿಂದ ಹೊರಗೆ ಬರ್ಬೋದು. ಇವರು ಸ್ಟೈಪಂಡ್ ನ 12ರಿಂದ 20,000ವರೆಗೂ ಕೂಡ ಕೊಡ್ತಿದ್ದಾರೆ. ಅತಿ ಹೆಚ್ಚು ಸ್ಟೈಪಂಡ್ ಅನ್ನ ಕೊಡ್ತಿದ್ದಾರೆ. ಇದು ಮಾರ್ಕೆಟಿಂಗ್ ಫೀಲ್ಡ್ ಗೆ ಸಂಬಂಧಪಟ್ಟಿದ್ದು. ಜೊತೆಗೆ ಸ್ಕಿಲ್ ಬೇಸ್ಡ್ ಸೇಲ್ಸ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸವನ್ನು ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಇವರು ಹೆಚ್ಚು ಸ್ಟೈಪಂಡ್ ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದಾರೆ. ಇದಕ್ಕೆ ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಯಾವ್ದಪ್ಪ ಅಂತ ಹೇಳಿದ್ರೆ ನವೆಂಬರ್ 20, 2025 ಅಂತ ಹೇಳಿದ್ರೆ ಇನ್ನೊಂದು 2 ದಿನದ ಒಳಗಡೆ ನೀವು ಅಪ್ಲೈ ಮಾಡಬೇಕು. ಲೇಟ್ ಮಾಡಬೇಡಿ, ಇವತ್ತೇ ಅಪ್ಲೈ ಮಾಡಿ. ಇದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೇರವಾಗಿ ಅಲ್ಲಿ ಹೋಗಿ ಅಪ್ಲೈ ಮಾಡಿ. ಇನ್ನು PhD ಬಗ್ಗೆ ಹೇಳೋದಾದ್ರೆ CMR ಯೂನಿವರ್ಸಿಟಿಯು PhD ಗಾಗಿ ಅಪ್ಲಿಕೇಶನ್ ಕಾಲ್ ಮಾಡಿದೆ. ಜನವರಿ 2026 ಬ್ಯಾಚ್ ಎಂಬುದಾಗಿ ಹೇಳ್ಕೊಂಡಿದೆ. ಯಾವ ವಿಭಾಗದಲ್ಲಿ PhD ಅನ್ನು ಅವರು ಕರೆದಿದ್ದಾರೆ ಅಂತ ಹೇಳಿದ್ರೆ ಆರ್ಕಿಟೆಕ್ಚರ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಎಕನಾಮಿಕ್ಸ್, ಕಾಮರ್ಸ್, ಸೈಕಾಲಜಿ, ಸೋಸಿಯಾಲಜಿ, ಇಂಗ್ಲಿಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಇಂಟರ್ ಡಿಸಿಪ್ಲಿನರಿ ಸ್ಟಡೀಸ್. ಇಷ್ಟು ಸ್ಟ್ರೀಮ್ ಅಲ್ಲಿ ಯಾರ್ಯಾರಿಗೆ PhD ಮಾಡಬೇಕು ಅಂತ ಬಯಕೆ ಇದೆಯೋ ಅವರು ಅಪ್ಲೈನ ಮಾಡಬಹುದು. ಮತ್ತೆ ಕೆಲವು ಗೈಡ್ ಲೈನ್ ಅನ್ನ ಮಾಡಿದ್ದಾರೆ, ಮತ್ತೆ ಕೆಲವು ಇನ್ಸ್ಟ್ರಕ್ಷನ್ಸ್ ಅನ್ನ ನೀಡಿದ್ದಾರೆ. ಫುಲ್ ಟೈಮ್ ರಿಸರ್ಚ್ ಸ್ಕಾಲರ್ಸ್ ಆರ್ ಎಲಿಜಿಬಲ್ ಫಾರ್ CMRU ರಿಸರ್ಚ್ ಫೆಲೋಶಿಪ್ ವಿತ್ ಫೈನಾನ್ಸಿಯಲ್ ಅಸಿಸ್ಟೆಂಟ್ ಆಫ್ 30,000 per month ಫಾರ್ ದ ಫಸ್ಟ್ 2 years ಅಂಡ್ 35,000 ಫಾರ್ ದ 3rd year ಅಂತ ಹೇಳ್ತಾರೆ. ಇಲ್ಲಿ ಫೈನಾನ್ಸಿಯಲ್ ಅಸಿಸ್ಟೆಂಟ್ ಕೂಡ ಸಿಗುತ್ತೆ. ಯಾರು ಫುಲ್ ಟೈಮ್ ಸ್ಕಾಲರ್ ಆಗಿ ಸೇರ್ಕೋತಾರೋ ಅವ್ರಿಗೆ ಮೊದಲ 2 ವರ್ಷ 30,000 ಪರ್ ಮಂತ್, 3ನೇ ವರ್ಷ 35,000 ಪರ್ ಮಂತ್ ನೀಡ್ತಾ ಇದ್ದಾರೆ. ಮತ್ತೆ 2ನೇ ಪಾಯಿಂಟ್ ಅನ್ನು ಅವ್ರು ಹೇಳ್ಬಿಡ್ತಾರೆ, ಪ್ರಾವಿಷನ್ ಟು ರಿಸೀವ್ ರಿಸರ್ಚ್ ಗ್ರಾಂಟ್ ಆಸ್ ಸೀಡ್ ಮನಿ ಎಂಬುದಾಗೂ ಕೂಡ ಹೇಳ್ತಾರೆ. ರಿಸರ್ಚ್ ಗ್ರಾಂಟ್ ಅನ್ನ ರಿಸೀವ್ ಮಾಡ್ಲಿಕ್ಕೆ ಪ್ರಾವಿಷನ್ ಕೂಡ ಇದೆ ಎಂಬುದಾಗಿ ಹೇಳ್ತಾರೆ. ಮತ್ತು 3ನೇ ಪಾಯಿಂಟ್ ಆಗಿ ಎಕ್ಸಂಪ್ಷನ್ ಅಪ್ ಟು 25% ಆಫ್ ಆನ್ಯುವಲ್ ಫೀ ಫಾರ್ ಮೆರಿಟೋರಿಯಸ್ ಸ್ಕಾಲರ್ಸ್ ಎಂಬುದಾಗೂ ಹೇಳ್ತಾರೆ. 25% ಎಕ್ಸಂಪ್ಷನ್ಸ್ ಕೂಡ ಇದೆಯಂತೆ ಮೆರಿಟೋರಿಯಲ್ ಸ್ಕಾಲರ್ಸ್ ಗೆ. ಇನ್ನು 4ನೇ ಪಾಯಿಂಟ್ ಆಗಿ ಕ್ಯಾಂಡಿಡೇಟ್ಸ್ ವಿತ್ ಕ್ವಾಲಿಫೈಡ್ UGC ನೆಟ್ ಬ್ರಾಕೆಟ್ ನಲ್ಲಿ JRF ಆರ್ SRF ಆರ್ UGC CSIR ಆರ್ ನೆಟ್ ಗ್ಯಾಟ್ ಸ್ಲೆಟ್ ಆರ್ ಎಕ್ಸಂಪ್ಟೆಡ್ ಫ್ರಮ್ ದ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಏನು UGC ಕ್ವಾಲಿಫಿಕೇಶನ್ಸ್ ಮತ್ತೆ ಈ ಸ್ಟೇಟ್ ಕ್ವಾಲಿಫಿಕೇಶನ್ಸ್ ಇದೆಯೋ, ಎಕ್ಸಾಮ್ ಬರೆದು ಯಾರು ಪಾಸ್ ಆಗಿರ್ತಾರೋ ಅಂತ ಅಭ್ಯರ್ಥಿಗಳಿಗೆ ಎಂಟ್ರೆನ್ಸ್ ಟೆಸ್ಟ್ ಇಂದ ಎಕ್ಸಾಮ್ಸ್ ಕೊಡ್ತೀವಿ ಎಂಬುದಾಗಿ ಹೇಳಿದ್ದಾರೆ. ಇನ್ನು 5ನೇ ಪಾಯಿಂಟ್ ಆಗಿ ಕ್ಯಾಂಡಿಡೇಟ್ ವಿತ್ ಎ 4-year ಬ್ಯಾಚುಲರ್ಸ್ ಡಿಗ್ರಿ ಅಂಡ್ ಎ ಮಿನಿಮಮ್ ಆಫ್ 75 ಮಾರ್ಕ್ಸ್ ಪ್ರಿಫರಬ್ಲಿ ಫ್ರಮ್ NIRF ಟಾಪ್ 200 ಇನ್ಸ್ಟಿಟ್ಯೂಷನ್ಸ್ ಆರ್ ಎಲಿಜಿಬಲ್ ಫಾರ್ ಡೈರೆಕ್ಟ್ PhD ಅಡ್ಮಿಷನ್ ಅಂತ ಹೇಳ್ತಾರೆ. ಏನು NIRF ಇಂದ ಅಕ್ರಿಡಿಟೇಷನ್ ಇರತಕ್ಕಂತ ಟಾಪ್ 200 ಇನ್ಸ್ಟಿಟ್ಯೂಷನ್ಸ್ ಇದೆಯೋ ಅಲ್ಲಿಂದ ನೀವೇನಾದ್ರೂ 4 years ಬ್ಯಾಚುಲರ್ಸ್ ಡಿಗ್ರಿಯನ್ನ ಪಡ್ಕೊಂಡು ಮಿನಿಮಮ್ 75% ಮಾರ್ಕ್ಸ್ ಇದ್ರೆ ಅಂತಹ ಸ್ಟೂಡೆಂಟ್ ಗಳಿಗೆ PhD ನನ್ನ ನಾವು ಡೈರೆಕ್ಟ್ ಆಗಿ ನೀಡ್ತೀವಿ ಎಂಬುದಾಗಿ ಹೇಳಿದ್ದಾರೆ. ಅಂತ ಹೇಳಿದ್ರೆ ಹೆಚ್ಚು ಸ್ಕೋರ್ ಮಾಡಿದ್ದು ಮತ್ತೆ NIRF ಅಂಡರ್ ಅಲ್ಲಿ ಆ ಕಾಲೇಜು ಬರ್ತಾ ಇದ್ರೆ, ಆ ಇನ್ಸ್ಟಿಟ್ಯೂಷನ್ ಬರ್ತಾ ಇದ್ರೆ ಅಲ್ಲಿ ಅವರು ಸ್ಕಿಲ್ ಬೇಸ್ಡ್ ಆಗಿ ಕಲ್ತಿರ್ತಾರೆ. ರಿಸರ್ಚ್ ಆದಷ್ಟು ಒಂದು ಎಲಿಜಿಬಿಲಿಟಿ ಇರುತ್ತೆ ಹಿನ್ನೆಲೆಯಲ್ಲಿ ಡೈರೆಕ್ಟ್ ಅಡ್ಮಿಷನ್ ನ ಕೊಡ್ತೀವಿ ಎಂಬುದಾಗಿ ಹೇಳ್ಕೊಂಡಿದೆ. ಇನ್ನು ಉಳಿದಂತೆ ಹೆಚ್ಚಿನ ಮಾಹಿತಿಗಾಗಿ ನೀವು CMR ಯೂನಿವರ್ಸಿಟಿ ವೆಬ್ಸೈಟ್ ಅನ್ನ ಚೆಕ್ ಮಾಡಬಹುದು. ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗಿ ಚೆಕ್ ಮಾಡಬಹುದು. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.